ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಲೈಟ್ ಶೋ ಟೈಮಿಂಗ್ಸ್ ತಿಳಿಯೋಣ ಬನ್ನಿ. ಚಿಕ್ಕಬಳ್ಳಾಪುರ ಶಾಂತ ಬೆಟ್ಟಗಳ ನಡುವೆ ಒಂದು ವಿಶಿಷ್ಟವಾದ ಶಕ್ತಿ ಕೇಂದ್ರ ಇದೆ. ಅದೇ ಈಶಾ ಫೌಂಡೇಶನ್ ಆದಿಯೋಗಿ. ಇಲ್ಲಿ ಸ್ಥಾಪಿತವಾದ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ ಶಿವನನ್ನು ದೇವರಾಗಿ ಅಲ್ಲ, ಮೊದಲು ಯೋಗಿಯಾಗಿ ಜಗತ್ತಿಗೆ ಪರಿಚಯಿಸುತ್ತದೆ. ಸದ್ಗುರು ಜಗ್ಗಿ ವಾಸುದೇವ್ ಅವರ ದೃಷ್ಟಿಯಿಂದ ಮಾನವೊಳಗಿನ ಶಾಂತಿ, ಸಮತೋಲನ ಮತ್ತು ಚೇತನೆಯನ್ನು ಜಾಗರಣೆಗೊಳಿಸುವ ಉದ್ದೇಶದಿಂದ ಈ ಸ್ಥಳ ನಿರ್ಮಿಸಲಾಯಿತು. ಸೂರ್ಯಾಸ್ತದ ನಂತರ ಆಕಾಶ ಕತ್ತಲಾಗುತ್ತಂತೆ ಆದಿಯೋಗಿಯ ಮೇಲೆ ಆರಂಭವಾಗುವ ದಿವ್ಯ ಲೈಟ್ ಸೌಂಡ್ ಶೋ ಶಿವನ ಯೋಗಪಥ, ಜೀವನದ ಅರ್ಥ ಮತ್ತು ಮಾನವನ ಅಂತರಂಗದ ಪ್ರಯಾಣವನ್ನು ಹೇಳುತ್ತದೆ. ಇಲ್ಲಿ ಬರುವವರು ಕೇವಲ ನೋಡಲು ಮಾತ್ರ ಅಲ್ಲ, ಮನಸ್ಸಿನಲ್ಲಿ ಶಾಂತಿ ಅನುಭವಿಸಲು ಬರುತ್ತಾರೆ. ಒಮ್ಮೆ ಆದಿಯೋಗಿಯ ಕಣ್ಣನ್ನು ನೋಡಿದರೆ ಅಲ್ಲಿ ಭಯವಿಲ್ಲ, ಕೋಪವಿಲ್ಲ, ಇರುವುದು ಮಾತ್ರ ನಿಶ್ಶಬ್ದ ಶಕ್ತಿ ಮತ್ತು ದೇವರ ಶಕ್ತಿ. ಅದಕ್ಕೆ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಒಂದು ಪ್ರವಾಸಿ ಸ್ಥಳವಲ್ಲ, ಅದು ಒಂದು ಅನುಭವ, ಅದು ಒಂದು ಶಾಂತಿ ಸ್ಥಳ. ಶಿವಂ ಶಾಂತಂ ಆದಿಯೋಗಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪ್ರತಿದಿನ ಈಶಾ ಫೌಂಡೇಶನಲ್ಲಿ ಲೈಟ್ ಶೋ ನೈಟ್ ಅಂದರೆ ಈವ್ನಿಂಗ್ 7 ಸ್ಟಾರ್ಟ್ ಆಗುತ್ತೆ. ತುಂಬ ಸಂತೋಷದಿಂದ ಮೈ ಜುಂಬೆನಿಸುವ ಹಾಗೆ ಇರುತ್ತೆ. ಒಂದು ಸರಿ ನೋಡಿದರೆ ನೀವು ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ. ಆ ದೇವರು ನಮಗೆ ಅತ್ಯಂತ ಹತ್ತಿರದಿಂದ ಕಾಣುವ ಒಂದು ಲೈಟ್ ಶೋ ತುಂಬ ಸಂತೋಷದಿಂದ ಆನಂದದಾಯಕವಾಗಿರುತ್ತದೆ. ಒಮ್ಮೆ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪ್ರತಿದಿನ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಈಶಾ ಫೌಂಡೇಶನ್ ಓಪನ್ ಇರುತ್ತೆ. ನೀವು ಯಾವುದೇ ಸಮಯದಲ್ಲಿ ಬೇಕಾದರೂ ಭೇಟಿ ಮಾಡ್ಬೋದು. ಇದೇ ರೀತಿ ನಾವು ಬೆಂಗಳೂರಿಂದ KSRTC ಸೌಲಭ್ಯ, BMTC ಸೌಲಭ್ಯ ಮತ್ತು ಅದೇ ತರಹ ಟ್ರೈನ್ ಸೌಲಭ್ಯ ಸಹ ಇರುತ್ತೆ ಫ್ರೆಂಡ್ಸ್. ನಾವು ಚಿಕ್ಕಬಳ್ಳಾಪುರದಿಂದ ನೋಡಬೇಕಾದ್ರೆ ಚಿಕ್ಕಬಳ್ಳಾಪುರ ಸಿಟಿಯಿಂದ 7 ಕಿಲೋಮೀಟರ್ ದೂರ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಇದೇ ರೀತಿ ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್.